ಯಾಕೆ ಅರ್ಧ ದೋಸೆ ಕೊಡ್ತಾ ಇದೀರಾ? ಹಾಫ್ ದೋಸೆ ಪ್ರೊಡಕ್ಷನ್ ಲೇಟ್ ಆಗುತ್ತೆ. ಒಂದು ಟೈಮ್ 3 ದೋಸೆ ಹಾಕೋದು, 30 ಜನ ಇರ್ತಾರೆ, ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅರ್ಧನೇ ಕೊಡೋದು. ಎಂಬತ್ತೆರಡು ವರ್ಷ ನನಗೆ. ಬೆಂಗಳೂರಿನಲ್ಲಿ ಯಾವ ಹೋಟ್ಲಿಗೆ ಹೋಗಲ್ಲ, ಈ ಹೋಟ್ಲಿಗೆ ಒಂದೇ ಬರೋದು, MTR. ಸರ್ 38 ವರ್ಷದಿಂದ ಇದೇ ಜಾಗದಲ್ಲೇ ಇದೆ. ಸೊ ಬೋರ್ಡ್ ಕೂಡ ಏನು ಬೇಕಾಗಿಲ್ಲ ಜನರಿಗೆ. ಅದು ಬ್ರ್ಯಾಂಡ್ ಅಂತ 30 ವರ್ಷದಿಂದ ಕಸ್ಟಮರ್ ಬರ್ತಾನೆ ಇದ್ದಾರೆ. ಹೌದು, ಒಬ್ಬರು ಕಸ್ಟಮರ್ 30 ವರ್ಷ ಕಂಟಿನ್ಯೂ ಕಸ್ಟಮರ್ ಇರ್ತಾರೆ. And I am coming from very very long time when it was only they have one small room. Okay. Now they have made extension. Okay. And very very tasty. Okay. People wait for here. Okay. The food is very tasty. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿರುವಂಥದ್ದು ಡಬಲ್ ರೋಡ್ ಹತ್ರ ಇರುವಂಥ ಸಿದ್ದಪ್ಪ ಹೋಟೆಲ್ಗೆ. ಸಿದ್ದಪ್ಪ ಹೋಟೆಲ್ ಶುರುವಾಗಿ ಸುಮಾರು 30 ವರ್ಷ ಆಗಿದೆ. ಅವರು ಮುಂಚೆ ಮಗದ ಬಿಸ್ನೆಸ್ ಮಾಡ್ತಾಯಿದ್ರು. ಮಗದ ಬಿಸ್ನೆಸ್ ಬೇಡ ಅಂದ್ಬಿಟ್ಟು ಹೋಟೆಲ್ ಶುರು ಮಾಡಿದ್ರು. ಆದರೆ ಈ ಹೋಟೆಲ್ ಬಿಸ್ನೆಸ್ ಮಗದ ಬಿಸ್ನೆಸ್ಗಿಂತ ತುಂಬ ಚೆನ್ನಾಗೇ ಕೈ ಹಿಡಿತು. ಇವರು ಹೋಟೆಲ್ ಶುರು ಮಾಡಿದಾಗ ಸ್ಟಾರ್ಟ್ ಮಾಡಿದ್ದು ತುಪ್ಪದ ದೋಸೆ ಮತ್ತು ರೈಸ್ ಬಾತ್. ಈಗ ಅವರ ಮಕ್ಕಳು ಇದನ್ನು ರನ್ ಮಾಡ್ತಾ ಇದ್ದಾರೆ. ಸಖತ್ ರಶ್ ಆಗಿರುತ್ತೆ ಇದು. ಈಗ ಮೆನುವಲ್ಲಿ ತುಪ್ಪದ ದೋಸೆ ಜೊತೆಗೆ ಮಸಾಲೆ ದೋಸೆ ಕೂಡ ಸೇರ್ಕೊಂಡಿದೆ. ವೀಕೆಂಡ್ ನೀವೇನಾದರೂ ಈ ಹೋಟೆಲ್ಗೆ ಹೋದರೆ ಸಖತ್ ರಶ್ ಇರುತ್ತೆ. ನೀವು ತುಂಬಾ ಅರ್ಲಿ ಮಾರ್ನಿಂಗ್ ಹೋಗಬೇಕಾಗುತ್ತೆ. ಭಾನುವಾರದ ದಿನ 8:30 11 ಗಂಟೆವರೆಗೂ ಇರುತ್ತೆ. ಬೇರೆ ದಿವಸ 7:30 11 ಗಂಟೆವರೆಗೂ ಇರುತ್ತೆ. ಒನ್ ಟೈಮ್ಗೆ ಹೋಟೆಲ್ಗೆ 30 ಜನ ಎಂಟ್ರಿ ಕೊಡ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಹಾಫ್ ದೋಸೆನೇ ಇಲ್ಲಿ ಸಿಗೋದು. ಜೊತೆಗೆ ನಿಮಗೆ ಇಡ್ಲಿ ಮತ್ತು ರೈಸ್ ಬಾತ್ ಕೂಡ ಇರುತ್ತೆ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತಡ ಮಾಡೋ ದಿನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸರಿ, ಅವ್ರದ್ದು 4 82 ವರ್ಷ ಸ್ವಾಮಿ. ಇದು ಹೋಟ್ಲಿಗೆ ಒಂದೇ ಬರ್ತೀವಿ. 82 ವರ್ಷ ನನಗೆ. ಬೆಂಗಳೂರಿನಲ್ಲಿ ಯಾವ ಹೋಟ್ಲಿಗೆ ಹೋಗಲ್ಲ, ಈ ಹೋಟ್ಲಿಗೆ ಒಂದೇ ಬರೋದು, MTR. ಇಲ್ಲಿ ಏನಿಸ್ತ ನಿಮಗೆ? ಇಲ್ಲೆಲ್ಲ ತುಂಬಾ ಚೆನ್ನಾಗಿ, ಎಲ್ಲ ವೆರೈಟೀಸ್ ತುಂಬಾ ಚೆನ್ನಾಗಿ. 10 ವರ್ಷದಿಂದ 15 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬಾ ರಶ್ ಇರುತ್ತಲ್ವಾ? ಅದ್ರ ಫುಲ್ ರಶ್ ಅದೆಲ್ಲ. ಇವು 15 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲ ಬೇಕಾ? ಪಾರ್ಸಲ್ ಎಲ್ಲ ನೆಕ್ಸ್ಟ್ ಟ್ರಿಪ್ ಮಾಡುತ್ತೆ.
ತುಪ್ಪನ ಮೇಡಮ್ ಅದು? ಆ ಮ್ಯಾಗಿದು ತಪ್ಪಲೆಲ್ಲ ಏನಾದ್ರು ಹಾಕಿದಾರೆ ನೋಡು. ತುಪ್ಪನ ಮೇಡಮ್ ಇದು? ಹಾಂ ಸರ್. ನಾವೇ ಹಳ್ಳಿಯಿಂದ ತುಪ್ಪ ಬೆಣ್ಣೆ ತರಿಸಿ ಹಾಂ ಹಳ್ಳಿಯಿಂದ ತರಿಸೋದಾ? ಮಾಡೋದು. ನಾವೇ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತೀವಿ. ನೀವೇ ಕಾಯಿಸ್ಬಿಟ್ಟು ಮಾಡೋದು? ಓಕೆ. ಸಿದ್ದಪ್ಪ ಹೋಟೆಲ್ ಅನ್ನೋದು ಯಾವಾಗಿಂದ ಇದೆ ಸರ್? 38 ವರ್ಷದಿಂದ ಮಾಡಿರೋದು ನಮ್ಮ ತಂದೆ. ಓಕೆ. ಫಸ್ಟ್ ಮಗ್ಗ ಬಿಡ್ತಾ ಇದ್ರು. ಓಕೆ. ಮಗ್ಗದಲ್ಲಿ ಅದೇ ಓನರ್ಗೂ ನಮ್ಮ ತಂದೆಗೆ ಜಗಳ ಆಗಿ ಮಗದ ಪ್ರವಾಸನ ಬೇಡ ಅಂದ್ಬಿಟ್ಟು ಹೋಟ್ಲ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಫಸ್ಟ್ ಇಡ್ಲಿ ರೈಸ್ ತುಪ್ಪ ಕಲಿ ಮಾಡಿದ್ದು. ಆಮೇಲೆ 15 ವರ್ಷದಿಂದ ಮಸಾಲೆ ಸ್ಟಾರ್ಟ್ ಮಾಡಿದ್ರಿ. ಓಕೆ. ಎಲ್ಲ ಮನೆ ಊಟ, ಮನೆ ಐಟಮ್ಮು, ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡೋದು, ತುಪ್ಪ ಗಿಪ್ಪ ಎಲ್ಲ ಪ್ರತಿಯೊಂದು ಆಗಲಿ. ಓಕೆ. ಯಾವುದೇ ಇದು ಹೊರಗಡೆ ಕೆಮಿಕಲ್ ಅಂತದ್ದು ಮಿಕ್ಸ್ ಮಾಡಿ ಮಾಡೋದ್ರಿಂದ ಎಲ್ಲ ಮನೆ ಊಟ ಆಗಿರೋದ್ರಿಂದ ಎಲ್ಲ ಜನ ಬರ್ತಾರೆ ಸರ್. ಇದು ಫ್ಯಾಮಿಲಿ ರನ್ ಬಿಸ್ನೆಸ್? ಎಲ್ಲ ಫ್ಯಾಮಿಲಿ ಇರೋದು, ಎಲ್ಲ ಮನೆಯವರೇ ಮಾಡೋದು. ಓಕೆ. ಸೊ ಟೈಮಿಂಗ್ಸ್ ಏನಿದೆ ಸರ್? 8:30 11:30 ವೀಕ್ ಡೇಸ್. ಓಕೆ. ಸಂಡೇ 7:30 11 ಗಂಟೆ ಸರ್. 11 ಗಂಟೆ. ಸಂಡೇ ಮಾತ್ರ 7:30 11 ಗಂಟೆ. ಓಕೆ. ಸೈಡ್ ತುಪ್ಪ ಕಲಿನಾ? ಇಡ್ಲಿ ಬೇಡ? ಇಲ್ಲೆಲ್ಲ ಇಡ್ಲಿ ಕಂಪ್ಲೀಟ್ ಮಾಡಿಬಿಡು. ರೈಟ್. ರಜಾ ಏನಾದರೂ ಇದೆಯಾ? ಏನಿಲ್ಲ, ಬರೀ ಫೆಸ್ಟಿವಲ್, ಗಣೇಶ, ಶಿವರಾತ್ರಿ, ದಸರಾ ಅಂಥದ್ದಿನ ಮಾತ್ರ ರಜಾ ಅಷ್ಟೇ. ಓಕೆ. ಸೊ ಮೊದಲಿಂದನೂ ಇದೇ ಜಾಗದಲ್ಲಿ ಇದೆಯಾ ಅಥವಾ? 38 ವರ್ಷದಿಂದ ಇದೇ ಜಾಗನೇ, ಇದೇ ಜಾಗದಲ್ಲೇ ಇದೆ. ಸೊ ಬೋರ್ಡ್ ಕೂಡ ಏನು ಬೇಕಾಗಿಲ್ಲ ಜನರಿಗೆ? ಅದು ಬ್ರ್ಯಾಂಡ್ ಅಂತ 30 ವರ್ಷದಿಂದ ಕಸ್ಟಮರ್ ಬರ್ತಾನೆ ಇದ್ದಾರೆ. ಹೌದು. ಒಬ್ಬರು ಕಸ್ಟಮರ್ 30 ವರ್ಷ ಕಂಟಿನ್ಯೂ ಕಸ್ಟಮರ್ ಇರ್ತಾರೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ ಅಲ್ಲ ಬರ್ತೀವಿ. ಓಕೆ ಸರ್, ನಂಗೆ ಒಂದೇ ಒಂದು ಸ್ಮಾಲ್ ಕ್ವಶನ್ ಏನು ಅಂದರೆ,
ಯಾಕೆ ಅರ್ಧ ದೋಸೆ ಕೊಡ್ತಾ ಇದೀರಾ, ಹಾಫ್ ದೋಸೆ? ಪ್ರೊಡಕ್ಷನ್ ಲೇಟ್ ಆಗುತ್ತೆ. ಒಂದು ಟೈಮ್ 3 ದೋಸೆ ಹಾಕೋದು, 30 ಜನ ಇರ್ತಾರೆ, ಓಕೆ, ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅರ್ಧನೇ ಕೊಡೋದು. ಸೊ ಹಾಫ್ ದೋಸೆ ಲೆಕ್ಕ? ಹೌದು ಸರ್. ಓಕೆ. ಸೊ ಬೇಯೋದು ಲೇಟ್ ಅದು. ಅದು 8 ನಿಮಿಷ ತೊಗೊಳುತ್ತೆ 3 ದೋಸೆ ಆಗ್ಬೇಕಾದ್ರೆ. ಜನಗಳು ಕಾಯಲ್ಲ, ಅದು ಈಗಿನ ಜನರೇಷನ್ ಅಂತೂ ಇನ್ನೂ ಕಾಯಲ್ಲ. ಪೇಷನ್ಸೇ ಕಲ್ಕೊಂಡ್ಬಿಟ್ಟಿದ್ದಾರೆ ಜನ. ಓಕೆ, ಅದರಿಂದ ಅರ್ಧನೇ ಕೊಡೋದು. And I am coming from very, very long time when it was only they have one small room. ಓಕೆ, Now they have made extension. ಓಕೆ, And very, very tasty. ಓಕೆ, People wait for here. ಓಕೆ. The food is very tasty. All items are very hygienic. ಆಲ್ ವೆರೈಟೀಸ್ ಎಲ್ಲ ಸೊ ವಾಟ್ ಯು ಲೈಕ್ ಓವರ್ ಹಿಯರ್? ದೋಸಾ, ರೈಸ್? No, I like idli, bhat, and khali dosa. Okay. And very good. People eat dosa. How about the pricing? Pricing, nobody care about pricing. Okay. Because of the taste. They just need a quality food. Yes, very quality food. Okay. Today I waited for 45 minutes. Oh. Okay. ಚೆನ್ನಾಗಿದೆ. ಹೋಮ್ಲಿ ಫುಡ್ಡು. Okay. ಇಲ್ಲಿ ಸಿಗೋದು ಮೇನ್ ತುಪ್ಪ ಖಾಲಿ ಮತ್ತೆ ಹಾಫ್ ಮಸಾಲೆ ಕೊಡ್ತಾರೆ. Okay. ಮತ್ತೆ ಭಾನುವಾರದೊತ್ತು ಪಲಾವ್ ತುಂಬ ಚೆನ್ನಾಗಿದೆ. ತುಂಬಾ ರಶ್ ಇರುತ್ತಲ್ಲ ಸರ್, ಕಾಯ್ಬೇಕು ಬಂದಾಗ? ಕಾಯ್ಬೇಕು ಸರ್. ಇವತ್ತು ಸ್ವಲ್ಪ ಕಮ್ಮಿ ಇದೆ. ನಾಳೆ ಸಂಡೇ ಬಂದ್ರೆ ನಿಮ್ಗೆ ಅಲ್ಲಿವರೆಗೂ ಹೋಗಿರುತ್ತೆ. Okay. ಅರ್ಧ ಗಂಟೆ ಆಗ್ಲಿ 3/4 ಗಂಟೆ ಆಗ್ಲಿ ಕಾಯ್ಕೊಂಡು ಸೊ ಎಲ್ಲರೂ ಕಾದ್ಬಿಟ್ಟು ತಿನ್ಕೊಂಡು ಹೋಗ್ತಾರಲ್ವಾ? ಕಾದ್ಬಿಟ್ಟು ತಿನ್ಲೇಬೇಕು. ಇಲ್ಲಿ ಆ ತರ ಬಂದಲ್ಲಿ ನಿಂತ್ಕೊಂತೀನಿ ಅಂದ್ರೆ ಯಾರು ಬಿಡಲ್ಲ. ಕ್ಯೂನಲ್ಲೇ ಬರಬೇಕು, ತಿನ್ಬೇಕು, ಹೋಗ್ಬೇಕು. ಅಂದ್ರೆ ನೀವು ಬೇಗ ಬಂದ್ರೆ ಸಂಡೇಸ್ 10 ಗಂಟೆ ಒಳಗೆ ಬಂದ್ರೆ ಮಸಾಲೆ ಸಿಗುತ್ತೆ, ಇಲ್ಲಾಂದ್ರೆ ಬರೀ ತುಪ್ಪ ತಿಂದು. ನಿಮಗೆ ಇಷ್ಟ ಆಗಿರುವಂತ ಒಂದು ಫುಡ್ ಏನಿದೆ? ಇಲ್ಲ ಸರ್, ಇಲ್ಲೆಲ್ಲರೂ ಚೆನ್ನಾಗಿರುತ್ತೆ. ರೈಸ್ ಬಾತು ನಾರ್ಮಲಿ ಸಂಡೇಸ್ ಬರೋದು, ಇವತ್ತು ರಜಾ ಸಂಡೇ ಮಾತ್ರ ಹಾಫ್ ದೋಸೆ ಬರೋದು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ಮಸಾಲೆ ದೋಸೆ ಮತ್ತು ಈ ತುಪ್ಪ ಖಾಲಿ ಬೇರೆ ಕಡೆ ಸಿಗಲ್ಲ. ಸ್ಪೆಷಲಿ ಇದೆರಡು, ಮಸಾಲೆ ಮತ್ತು ತುಪ್ಪ ಖಾಲಿ.